ಸಮಾವೇಶ ನಡೀತಾ ಇದೆನೋ ಈ ಸಮಾವೇಶದ ಬಗ್ಗೆ ಕೆಲವೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಅನ್ನೋಂಥ ಕಾರಣದಿಂದ ನಮ್ಮ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಅವರು ನಾವು ಎಲ್ಲರೂ ಕೂಡ ಕ್ಲಾರಿಫಿಕೇಷನ್ ಕೊಡೋ ಸಲುವಾಗಿ ಇವತ್ತು ಪತ್ರಿಕೆಗೋಷ್ಠಿಯನ್ನು ಕೂಡ ಕರೆದಿದ್ದೀವಿ. ಇವತ್ತು ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಬಗ್ಗೆ, ಆ ಗಲಭೆ ಆದ ನಂತರ ರಾಜಶೇಖರ್ ಡೆತ್ ಆದ ನಂತರ ಕೂಡ ಎಲ್ಲ ವಿಚಾರಗಳನ್ನು, ಎಲ್ಲ ತುಣುಕುಗಳನ್ನು, ಎಲ್ಲ ವಿಡಿಯೋಗಳನ್ನು ನಾವೇನು SITಗೆ ನಂತರ ಏನು ತನಗೆ CIDಗೆ ಪೊಲೀಸ್ಗೆ ಎಲ್ಲವನ್ನು ಕೂಡ ಅದನ್ನು ಪ್ರತಿಯೊಂದು ವಿಚಾರವನ್ನು ಕೂಡ ದಾಖಲಾತಿಗಳನ್ನು ನಾವು ಎಲ್ಲವನ್ನು ಕೂಡ ನಾವು ಮುಟ್ಟಿಸೋಂಥ ಕೆಲಸ ಮಾಡಿದ್ದೀವಿ. ಬಹುಶಃ ಇವತ್ತು ನಮ್ಮ ನಾಯಕರಾದಂಥ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಮ್ಮ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿಯವರು, ನಮ್ಮ ಕೇಂದ್ರದ ಮಂತ್ರಿಗಳಂಥ ಸೋಮಣ್ಣನವರು, ಅನೇಕ ಮಂತ್ರಿ ಕೂಡ ವಿಧಾನ ಪರಿಷತ್ತಿನ ಉಪನಾಯಕರು, ವಿರೋಧ ಪಕ್ಷ ನಾಯಕರು, ಮೇಲ್ಮನೆಯ ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಬಂದು ಇದರ ಬಗ್ಗೆ ಎಲ್ಲ ಪ್ರತಿಕ್ರಿಯೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಕೇವಲ ಇವತ್ತು 17ನೇ ತಾರೀಕು ಏನು ಸಮಾವೇಶ ನಡೀತಾ ಇದೆಯೋ ಈ ಸಮಾವೇಶ ಏನಿದೆಯೋ ಕೇವಲ ಇದೊಂದು ಗಲಭೆಗೆ ಸಂಬಂಧಪಟ್ಟಿರುವಂಥ ಸಮಾವೇಶ ಅಲ್ಲ ಇದು. ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನಿವತ್ತು ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ಸ್ ಆಗಿದೆನೋ, ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಏನು ಹದಗೆಟ್ಟಿಗೆ ಹೋಗಿದೆನೋ, ಯಾವ ರೀತಿಯಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ಜಿಲ್ಲಾ ಮಂತ್ರಿಗಳೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ, ಯಾವ ರೀತಿಯಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಕೇಸ್ಗಳು ಆಗ್ತಾಯಿದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಆಗ್ತಾಯಿದ್ದಾರೆ, ನಮ್ಮ ಶಾಸಕರನ್ನೆಲ್ಲರೂ ಕೂಡ ಯಾವ ರೀತಿಯಲ್ಲಿ ದೌರ್ಜನ್ಯಗಳು ಮಾಡಿ ಕೇಸ್ಗಳನ್ನು ಆಗ್ತಾಯಿದ್ದಾರೆ, ನಮ್ಮ ಸ್ವತಂತ್ರ ಮಾಜಿ ಶಾಸಕರುಗಳನ್ನ ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಹಲ್ಲೆ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಹಾಲಿ ಶಾಸಕರಾದಂಥ ನಮ್ಮ ಏನು ನಮ್ಮ ಹುಮ್ನಾಬಾದ್ ಶಾಸಕರಾದಂಥ ನಮ್ಮ ಸಿದ್ದು ಅವ್ರನ್ನ ಅಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಅವ್ರ ಹೆಸರೇನು ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಅವರೇ ವಿಧಾನ ಪರಿಷತ್ ಸಭೆ ನಡೆಯುವಂಥ ಟೈಮಲ್ಲಿ SP ಸಾಕ್ಷಿಯಾಗಿ ಅವ್ರನ್ನ ಚೇರ್ ಎತ್ಕೊಂಡು ಹೊಡೆಯೋಂಥ ಸನ್ನಿವೇಶಗಳು ನೋಡಿದ್ವಿ. ಅದೇ ರೀತಿಯಲ್ಲಿ ಬೀದರ್ ಪರಿಸ್ಥಿತಿ ಹಂಗಾದರೆ ಮುಂದಕ್ಕೆ ಬಂದರೆ ಕಲಬುರಗಿ ಪರಿಸ್ಥಿತಿಯನ್ನು ಇವತ್ತು ಅಲ್ಲಿ ಏನಾಗಿದೆ, ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡ್ಕೊಂಡು ಕುಂತಾರೆ. ಅಲ್ಲಿದ್ದಂಥ ಸಣ್ಣಗಾರಿಗೆ ಅವರು ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು, ನಂತರ ವಿಧಾನ ಪರಿಷತ್ ಸದಸ್ಯರಂಥ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಅಕ್ರಮ ಗಣಿಗಾರಿಕೆ ಆಗ್ತಾಯಿದೆ, ಮರಳು ಗಣಿಗಾರಿಕೆ ಆಗ್ತಾಯಿದೆ ಅಂತೇಳಿ ಹೋದಂಥ ಟೈಮಲ್ಲಿ ಎಲ್ಲರೂ ಕೂಡ ಕಲ್ಲು ಬಂಡೆ ಹಿಡ್ಕೊಂಡು ಅಲ್ಲಿಂದ ವಿರೋಧ ಪಕ್ಷದ ನಾಯಕರನ್ನ ಚಲವಾದಿ ನಾರಾಯಣ ಸ್ವಾಮಿ ದಲಿತನನ್ನು ಕೂಡ ನೋಡಲಾರ್ದಂತೆ ಹಲ್ಲೆ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ಅವತ್ತು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಕೂಡ ಅಲ್ಲಿಂದ ಹಲ್ಲೆ ಮಾಡೋಂಥ ಕೆಲಸ, ಆಮೇಲೆ ಅಲ್ಲಿಂದ ಕಲ್ಲುಗಳು ತೂರಾಟ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಾಗಾಗಿ ಟೋಟಲ್ ಆಗಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟಾಗಿ ಫೇಲ್ಯೂರ್ಸ್ ಆಗಿದೆ. ಈ ಸರ್ಕಾರ ಇವತ್ತು ನೋಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಇವತ್ತು ಹಲ್ಲೆಗಳು ಮಾಡೋಂಥ ಕೆಲಸ ಕೂಡ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನಮಗೆ ಈ ಭಾಗದಲ್ಲಿ ಏನು 41 ಮಂದಿ ಶಾಸಕರು ನಾವೇನಿದ್ವೋ, ಹತ್ತತ್ರ 41 ಮಂದಿ ಶಾಸಕರು ಅಂದರೆ ನಮ್ಮ ಹತ್ರ ಇರೋದು ಕಡಿಮೆ ಸಂಖ್ಯೆ. ನಮಗೆ ಇರೋದು ಬಹುಶಃ ಎಲ್ಲ ಕಲ್ತ್ರೆ ಒಂದು 5-6 ಮಂದಿ MLA ಇರೋದು, 41ರಲ್ಲಿ ಒಂದು 5-6 ಮಂದಿ MLAಗಳಿದ್ದಾರೆ. ಏನಿವತ್ತು ಹತ್ತತ್ರ 5 ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಯಾರೊಬ್ಬರು ಕೂಡ ಲೋಕಸಭಾ ಸದಸ್ಯರಿಲ್ಲ. ಹಂಗಾಗಿ ಇವತ್ತು ಈ ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ಸಂಖ್ಯೆ ಭಾಳಷ್ಟು ಕಡಿಮೆ ಇರೋ ಕಾರಣ ಎಲ್ಲ ಶಾಸಕರನ್ನ, ಇವತ್ತು ಎಲ್ಲ ಲೋಕಸಭಾ ಸದಸ್ಯರನ್ನ ಎಲ್ಲರೂ ಕೂಡ ಇವತ್ತು ನಡೆದಂಥ ದಬ್ಬಾಳಿಕೆ ವಿಚಾರದಲ್ಲಿ, ದೌರ್ಜನ್ಯ ವಿಚಾರದಲ್ಲಿ, ನಮ್ಮ ಕಾರ್ಯಕರ್ತರ ಕೇಸ್ ಹಾಕೋಂಥ ವಿಚಾರದಲ್ಲಿ, ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂಥ ಇವತ್ತು ನಮ್ಮ ಈ 17ನೇ ತಾರೀಕಿಗೆ ಏನು ಸಮಾವೇಶ ಏನಿದೆಯೋ ಸಮಾವೇಶದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಸಾಹೇಬ್ರವರು, ಅದೇ ರೀತಿಯಲ್ಲಿ JDU ನಾಯಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿ ಅಣ್ಣನವರು, ಅದೇ ರೀತಿಯಲ್ಲಿ ಸಾಕಷ್ಟು ಅಶೋಕ್ ಅಣ್ಣನವರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಅನೇಕ ಮಂದಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಇವತ್ತು ನಾವು ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.